ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ಹೊಸ ಸ್ಟಾಕ್ಸ್ ಬಂದಿದೆ ನೆಕ್ಲೆಸಸ್, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗೇನೆ ಲಾಸ್ಟ್ ವಿಡಿಯೋದಲ್ಲಿ ಒಂದಷ್ಟು ನೆಕ್ಲೆಸ್ಗಳನ್ನ ತೋರಿಸಿದ್ದೆ. ಹಾಕಿದ ದಿನನೇ ಎಲ್ಲ ಸೋಲ್ಡ್ ಔಟ್ ಆಗೋಯ್ತು. ನಿನ್ನೆ ಒಂದಷ್ಟು ಸ್ಟಾಕ್ ಬಂತು, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಒಂದಕ್ಕಿಂತ ಒಂದು ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಅದರಲ್ಲೂ ಒಂದು ಸೋಲ್ಡ್ ಔಟ್ ಆಗೋಯ್ತು ಆಲ್ರೆಡಿ. ನಾನು ಒಂದು ಸ್ವಲ್ಪ ಜನ ಕಸ್ಟಮರ್ಸು ಯಾವಾಗಲೂ ನನ್ನ ಹತ್ರ ತಗೊತಾ ಇರ್ತಾರೆ. ಹೊಸ ಸ್ಟಾಕ್ಸ್ ಬಂದ ತಕ್ಷಣ ಕಳಿಸಿ ಅಂತ ಹೇಳ್ತಾರೆ ಅಲ್ಲ ಅಂತ ಅಂದ್ಬಿಟ್ಟು ಅವರಿಗೆ ಕಳಿಸಿದ್ದೆ ಫೋಟೋ. ಅವರು ಒಂದು ಸೆಲೆಕ್ಟ್ ಮಾಡಿದ್ರು ಅದರಲ್ಲಿ. ಸೊ ಇನ್ನೊಂದು ಸ್ವಲ್ಪ ಇದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಹಾಗೇನೆ ಯಾವ್ದ್ಯಾವ್ದು ಆರ್ಡರ್ ಮಾಡಿ ಇವತ್ತು ಕೊರಿಯರ್ ಮಾಡಬೇಕಲ್ಲ, ಅದು ಒಂದಷ್ಟು ಜ್ಯುವೆಲ್ರಿಗಳನ್ನ ತೋರಿಸ್ತೀನಿ. ನೋಡಿ, ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದೆಲ್ಲ ಇವತ್ತು ಕೊರಿಯರ್ ಮಾಡಬೇಕು. ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದೊಂದೇ ನೆಕ್ಲೆಸ್ಗಳನ್ನ ತೋರಿಸ್ತೀನಿ. ಇದು ನೋಡಿ, ಫಸ್ಟ್ ಒನ್ ತುಂಬಾನೇ ಯುನೀಕ್ ಆಗಿದೆ. ಇದು ಲಕ್ಷ್ಮಿ ಬಂದು ಮಧ್ಯದಲ್ಲಿ ಫ್ಲವರ್ ಬಂದಿದೆ, ಕೆಳಗಡೆಗೆ ಗ್ರೀನ್ ಕಲರ್ ಬೀಡ್ಸು ಮತ್ತೆ ಪರ್ಲ್ ಹಾಕಿದ್ದಾರೆ. ಹಾಕೊಂಡು ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಇದು ಫಸ್ಟ್ ಒನ್, ಸುಮ್ಮನೆ ದುಪ್ಪಟ್ಟ ಹಾಕೊಂಡು ತೋರಿಸ್ತಾ ಇದ್ದೀನಿ. ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ, ಸೇಮ್ ಗೋಲ್ಡ್ ತರನೇ ಅನ್ಸುತ್ತೆ. ಇದು ವೆಯ್ಟ್ ಬಂದು 27.930 ಇದೆ. 27.30. ಇದ್ರ ಪ್ರೈಸ್ ಬಂದು 6982 ಆಗುತ್ತೆ. 6982 ಆಗುತ್ತೆ ಪ್ರೈಸು. ಸೇಮ್ ಟು ಸೇಮ್ ಗೋಲ್ಡ್ ತರ ಅನ್ಸುತ್ತೆ. ಸಿಲ್ವರ್ ಅಂತ ಅಂದ್ರೆ ಯಾರು ನಂಬಲ್ಲ. ನೆಕ್ಸ್ಟ್ ಒನ್ ತೋರಿಸ್ತೀನಿ, ಹಾಗೆ ಇಟ್ಟುನು ಸಹ ತೋರಿಸ್ತೀನಿ ನಿಮ್ಗೆ ಯಾವ ತರ ಕಾಣಿಸುತ್ತೆ ಅಂತ. ವೇರ್ ಮಾಡಿದಾಗ ಯಾವ ತರ ಅನ್ಸುತ್ತೆ ಅಂತ ತೋರಿಸ್ದೆ. ಸ್ವಲ್ಪ ಲೆಂತ್ ಬೇಕು ಅಂತಂದ್ರೆ ಇಲ್ಲಿವರೆಗೂ ಕೂಡ ನೀವು ಹಾಕೊಳ್ಬಹುದು. ಇದು ನೋಡಿ, ನೆಕ್ಸ್ಟ್ ಒನ್. ಇದು ಒಂದು ಸ್ವಲ್ಪ ಯುನೀಕ್ ಆಗಿದೆ, ಕೆಳಗಡೆ ಬೀಡ್ಸ್ ಏನೂ ಇಲ್ಲ, ಸಿಂಪಲ್ ಆಗಿ ತುಂಬಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ಸಿಂಪಲ್ ಆಗಿ ಸ್ಯಾರಿ ವೇರ್ ಮಾಡಿದಾಗ ಈ ತರದ್ದೆಲ್ಲ ಹಾಕೊಳಕ್ ತುಂಬಾ ಚೆನ್ನಾಗಿರುತ್ತೆ. ಇದ್ರ ವೆಯ್ಟ್ ಬಂದು ಇದ್ರ ವೆಯ್ಟ್ ಬಂದು 22.78 ಇದೆ. ಪ್ರೈಸು ಇದ್ರದ್ದು 5695 ಆಗುತ್ತೆ. ಪ್ಲಸ್ ಶಿಪ್ಪಿಂಗ್ ಎಕ್ಸ್ಟ್ರಾ 110 ರೂಪೀಸ್ ಶಿಪ್ಪಿಂಗ್ ಇರುತ್ತೆ. 22.78 ಗ್ರಾಮ್ಸ್ ಇದೆ. ಸೊ ನಿಮಗೆ ಇಲ್ಲಿವರೆಗೂ ಫುಲ್ ಕವರ್ ಆಗುತ್ತೆ. ನೀವು ಸ್ವಲ್ಪ ಲೆಂತಾಗಿ ಹಾಕೋಬೇಕು ಅಂತ ಅಂದರೆ ಇಷ್ಟೂ ಹಿಂಗೆ ಹಾಕೊಳ್ಬೋದು. ಹಾಕೊಂಡು ಬೇರೆ ಸರಗಳನ್ನೆಲ್ಲ ಹಾಕ್ತಿರಲ್ಲ, ಅವಾಗ ಇಲ್ಲೆಲ್ಲ ಕವರ್ ಆಗುತ್ತೆ ಥ್ರೆಡ್ಡು. ನಿಮಗೆ ಈ ಥರ ಥ್ರೆಡ್ ಹಾಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಬ್ಯಾಕ್ ಹುಕ್ ಕೂಡ ನನ್ನ ಹತ್ರ ಇದೆ. ಇದು ನೋಡಿ, ಬ್ಯಾಕ್ ಹುಕ್ಕು. ಇದಕ್ಕೆ ನಿಮಗೆ ಈ ಥರ ಬಂದಿರುತ್ತೆ ನೋಡಿ, ಈ ಥರ. ಇದನ್ನ ನೀವು ಯಾವುದಕ್ಕೆ ಬೇಕಾದರೂ ಬಿಚ್ಚಿ ಹಾಕೊಳ್ಬೋದು. ಇಲ್ಲಿರತ್ತೆ, ಈಗ ಬಿಚ್ಚಿ ಇದಕ್ಕೆ ಹಾಕ್ತೀನಿ ನೋಡಿ. ನೀವು ಎಷ್ಟಕ್ಕೆ ಬೇಕಾದರೂ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬಹುದು ಇದನ್ನ ಹಾಕಿದ್ರು ಕೂಡ. ಸೊ ತುಂಬಾ ಜನಕ್ಕೆ ಈ ತರ ದಾರ ಎಲ್ಲ ಹಾಕೊಳಕ್ ಇಷ್ಟ ಆಗಲ್ಲ. ಒಂದ್ 4 ಜ್ಯುವೆಲ್ರಿ ಹಾಕೊಂಡ್ರೆ ಫಂಕ್ಷನ್ಗಳಲ್ಲಿ ಬರೀ ದಾರ ದಾರ ಕಾಣಿಸ್ತಾ ಇರುತ್ತೆ ಹಿಂದಗಡೆ. ಸೊ ಈ ತರದ್ ಒಂದ್ 2 ತೆಗ್ದಿಟ್ಕೊಂಡ್ರೆ ಎಲ್ಲದಕ್ಕೂ ಹಾಕೋಬಹುದು. ನೋಡಿ, ಈ ತರ ಇದು ಅಡ್ಜಸ್ಟ್ ಮಾಡಿ ನೀವು ಯಾವ್ದಕ್ ಬೇಕಾದ್ರೂ ಹಾಕೋಬಹುದು. ಹಿಂಗ್ ಬರುತ್ತೆ. ನೋಡಿ, ಎಷ್ಟಕ್ಕೆ ಬೇಕಾದ್ರೂ ಅಡ್ಜಸ್ಟ್ ಮಾಡಿ ಇದನ್ನ ಹಾಕೊಳ್ಬೋದು. ಸೊ ಈ ಬ್ಯಾಕ್ ಹುಕ್ದು ಪ್ರೈಸ್ ಬಂದು 2000 ರೂಪೀಸ್ ಆಗುತ್ತೆ. ಸೊ ಇದು ಗ್ರಾಮ್ ಲೆಕ್ಕ ಬರಲ್ಲ, ಪೀಸ್ ಲೆಕ್ಕ ಮಾರೋದು ಇದನ್ನ. ಈ ಹುಕ್ ಎಲ್ಲ ಇರುತ್ತಲ್ಲ, ಇದಕ್ಕೆಲ್ಲ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಸೇಮ್ ಗೋಲ್ಡ್ ತರನೇ ಕಾಣಿಸುತ್ತೆ. ಗೋಲ್ಡ್ ಚೈನಿಗೆಲ್ಲ ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು ನಿಮ್ಗೆ. ನೋಡಿ, ಈ ತರದ್ದು ಲಿಮಿಟೆಡ್ ಸ್ಟಾಕ್ ಇದೆ. ನಾನು ಇದನ್ನ ಹಾಕ್ದಾಗಿಂದ ತುಂಬಾ ಜನ ನನ್ನ ಹತ್ರ ತಗೊಂಡಿದ್ದಾರೆ. ಏನಿಲ್ಲ ಅಂದ್ರೂ ಒಂದು 15 ಪೀಸಸ್ ನ ಸೇಲ್ ಮಾಡಿದ್ದೀನಿ. ಲಿಮಿಟೆಡ್ ಇನ್ನೊಂದು 10 ಪೀಸ್ ಏನೋ ಇರಬೇಕು ಅಷ್ಟೇ. ನಿಮ್ಗೆ ಏನಾದ್ರೂ ಬೇಕು ಅಂತಂದ್ರೆ ಬೇಗ ಬೇಗ ಆರ್ಡರ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದಾರ ದಾರ ಹಾಕೊಳ್ಳೋದಕ್ಕಿಂತ ಇದು ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ಒಂದು ತೋರಿಸ್ತೀನಿ. ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ ವಿತ್ ಪರ್ಲ್. ಇಲ್ಲಿ ಲಕ್ಷ್ಮಿ ಬಂದು ಇಲ್ಲೆಲ್ಲ ಫ್ಲವರ್ಸ್. ಇದು 27.96 ಇದೆ ವೆಯ್ಟು. ಪ್ರೈಸ್ ಬಂದು 6990 ರೂಪೀಸ್ ಆಗುತ್ತೆ. ಪ್ಲಸ್ ಶಿಪ್ಪಿಂಗ್ 110 ರೂಪೀಸು. ಹಾಕಿ ತೋರಿಸ್ತೀನಿ. ಸೊ ನೋಡಿ, ಈ ತರ ಕಾಣಿಸುತ್ತೆ. ಇದಕ್ಕೆ ಒಂದು ಲಾಂಗ್ ಏನಾದರೂ ನೆಕ್ಲೆಸ್ ಹಾಕಿದ್ರೆ
ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಲಾಂಗ್ ನೆಕ್ಲೆಸ್ಸು ಇಲ್ಲ ನನ್ನ ಹತ್ರನೇ ಬೀಡ್ಸ್ ಹಾರಗಳು ಸಿಗುತ್ತೆ. ಸೊ ಇದು ಕಸ್ಟಮರ್ ಆರ್ಡರ್ ಕೊಟ್ಟಿರೋದು, ಇವತ್ತು ಕೊರಿಯರ್ ಮಾಡಬೇಕು. ಸೊ ಇದಕ್ಕೆ ಸುಮ್ಮನೆ ಹಾಕಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎರಡಕ್ಕೂ ಈ ಥರದ್ದು ಒಂದು ತಗೊಂಡು ಈ ಥರದ್ದು ನೆಕ್ಲೆಸ್ ತಗೊಂಡ್ರೆ ನೀವು ಗೋಲ್ಡ್ ತಗೊಳ್ಳೋದೇ ಬೇಡ. ಇವಾಗ ತಗೊಳಕ್ಕೂ ಆಗಲ್ಲ, ಗೋಲ್ಡು ತುಂಬ ಅಂದರೆ ತುಂಬ ಕಾಸ್ಟ್ಲಿ ರೇಟು. ಸೊ ಸಿಲ್ವರ್ ಜ್ಯುವೆಲ್ರಿಗಳನ್ನ ಆರಾಮಾಗಿ ತಗೊಳ್ಬೋದು. ಇದ್ರದ್ದು ಪಾಲಿಶು ಏನು ಹೋಗಲ್ಲ. ಹೋದ್ರೂ ನೀವು ಆರಾಮಾಗಿ ಯಾವ ಗೋಲ್ಡ್ ಶಾಪಲ್ಲಿ ಬೇಕಾದರೂ ಮಾಡಿಸ್ಕೊಳ್ಬೋದು. 200 ರುಪೀಸಿಗೆ ನಿಮಗೆ ಪಾಲಿಶ್ ಮಾಡಿಕೊಡ್ತಾರೆ, 200-300 ರುಪೀಸಿಗೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಆರ್ಡರ್ ಆಗಿತ್ತು ಎಲಿಫ್ಯಾಂಟು. ಸೊ ಇದನ್ನು ಇವತ್ತು ಕೊರಿಯರ್ ಮಾಡಬೇಕು. ನೆಕ್ಸ್ಟ್ ಒಂದು ತೋರಿಸ್ತೀನಿ. ಲಾಸ್ಟ್ ಒಂದು ತೋರಿಸಿದ್ನಲ್ಲ ಅದರಲ್ಲೇ ಇದು ಪಿಂಕ್ ಕಲರ್ ಬೀಡ್ಸು, ಕೆಳಗಡೆ ರೂಬಿ ಮತ್ತು ಪರ್ಲ್ ಇದೆ. ಇದ್ರ ವೆಯ್ಟ್ ಬಂದು 28.08 ಇದೆ. 28.08 ಇಂಟು 250, ಇದು 7020 ರುಪೀಸ್ ಆಗುತ್ತೆ. ಸೊ ನೋಡಿ ಈ ಥರ ಕಾಣಿಸುತ್ತೆ. ಝೂಮ್ ಮಾಡಿ ತೋರಿಸ್ತೀನಿ. ಸೇಮ್ ಲಾಸ್ಟ್ ಒಂದು ತೋರಿಸಿದ್ನಲ್ಲ, ಇದು ಗ್ರೀನ್ ಕಲರ್ ಕೆಳಗಡೆ ಬೀಡ್ಸ್, ಗ್ರೀನ್ ಮತ್ತು ಪರ್ಲ್ ಹಾಕಿದ್ದೀವಿ. ಇದಕ್ಕೆ ರೂಬಿ ಮತ್ತು ಪರ್ಲ್ ಹಾಕಿರೋದು. ಸೊ 28.08 ಗ್ರಾಮ್ ಇದೆ. ಗ್ರಾಮ್ಸ್ ಮಾತ್ರ ಡಿಫ್ರೆಂಟ್ ಇದೆ. ಈಗ 27.96, ಇದು 28.08. ನೆಕ್ಸ್ಟ್ ಒನ್ ತೋರಿಸ್ತೀನಿ. ಇದು ನೆಕ್ಸ್ಟ್ ಒನ್ನು. ಇದು ಆಲ್ರೆಡಿ ಆರ್ಡರ್ ಆಗಿದೆ, ಬಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ಈ ಜ್ಯುವೆಲ್ರಿ. ಇಲ್ಲಿ ಪರ್ಲ್ಸ್ ಬರುತ್ತೆ. ಪ್ರತಿ ಒಂದು ಜ್ಯುವೆಲ್ರಿ ಹಾಕಬೇಕಾದ್ರೂ ನನಗೆ ಒಂದೊಂದು ಕೂದಲು ಕಟ್ಟಾಗುತ್ತೆ. ಈ ಜ್ಯುವೆಲ್ರಿ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ನನಗೆ ಎಷ್ಟು ಕೂದಲು ಹೋಗಿದೆಯೋ ಇದಕ್ಕೆ ಸಿಗಾಕೊಂಡು. ಈ ಅಡ್ಜಸ್ಟ್ಮೆಂಟ್ ಹುಕ್ ಇರುತ್ತಲ್ಲ, ನಾನು ಬೇರೆ ಫ್ರೀ ಹೇರ್ಸ್ ಬಿಟ್ಟಿರ್ತೀನಲ್ಲ, ಅದಕ್ಕೋಸ್ಕರ ನೋಡಿ. ಎಲ್ಲ ಜ್ಯುವೆಲ್ರಿಲೂ ಕೂಡ ನಿಮಗೆ 92.5 ಹಾಲ್ಮಾರ್ಕ್ ಸಿಂಬಲ್ ಇರುತ್ತೆ. ಹಾಗೇನೆ ಈ ಚಿಕ್ಕ ಚಿಕ್ಕದು ಬರುತ್ತಲ್ವ, ಈ ಕಾಸಿನ ಸರ, ಅದೆಲ್ಲ ನಾವು ಒಟ್ಟಿಗೆ ಒಂದು 100 ಕಾಸು ಮಾಡಿಸಿರ್ತೀವಿ. 100 ಕಾಸಲ್ಲಿ ಒಂದು 5ಕ್ಕೆ ಹಾಕಿರ್ತಾರೆ. ಸೊ ಹಾಗಾಗಿ ಅದರಲ್ಲಿ ಒಂದೊಂದಕ್ಕಿರಲ್ಲ. ಆಮೇಲೆ ಈ ಥರ ಗುಂಡೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಹಾಲ್ಮಾರ್ಕ್ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಎಲ್ಲ 92.5 ಪ್ಯೂರಿಟಿ ಇರೋ ಸಿಲ್ವರೇ. ಬಟ್ ನಾವು ಜಾಸ್ತಿ ತಗೊಂಡಾಗ ಎಲ್ಲದೂ ಒಂದೊಂದಕ್ಕೂ ಹಾಕಲ್ಲ ಕಾಸಿಗೆ. ಹಾಗಾಗಿ ಸೊ ಇದು ನೋಡಿ, ಇದಂತೂ ಇವಾಗ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ತುಂಬ ನಾನೇ ಇದನ್ನು ಹಾಕಿ ಒಂದು 2-3 ವ್ಲಾಗಿಂದ ಇದನ್ನು ಹಾಕ್ತಾ ಇದ್ದೀನಿ. ಮೋರ್ ದ್ಯಾನ್ 30 ಪೀಸಸ್ ಸೇಲ್ ಮಾಡಿದ್ದೀನಿ ಈ ಕಾಸಿನ ಸರಗಳು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡ್ಸ್ ಎಲ್ಲ ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ, ಯಾಕಂದರೆ ಒಂದೇ ಥರದ್ದು ಬೀಡ್ಸ್ ಬರಲ್ಲ. ನಂದು ಹಳೆ ವ್ಲಾಗ್ಸ್ ಎಲ್ಲ ನೀವು ನೋಡ್ಬೋದು. ಒಂದೊಂದ್ಸಲಿ ನಾನು ತೋರಿಸ್ದಾಗ್ಲೂ ಬೇರೆ ಬೇರೆ ಥರ ಬೀಡ್ಸ್ನ ಹಾಕ್ಸಿದ್ದೀನಿ. ಸೊ ಬೀಡ್ಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಯಾವುದೇ ಬೀಡ್ಸ್ ಹಾಕಿದ್ರೂ ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿರೋ ಬೀಡ್ಸ್ನೇ ಹಾಕಿಸಿ ಮಾಡಿಸೋದು. ಹಾಗೇನೆ ಇಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ನಾನು ಹಾಕಿ ನೋಡಿದಾಗ ನಿಮಗೆ ಅಷ್ಟು ಕ್ಲೀನಾಗಿ ಕಾಣಿಸಲ್ಲ ಅಂತ ಹೇಳ್ತೀರಾ. ಹಾಗಾಗಿ ಇದು ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇದು ಆಲ್ರೆಡಿ ಬುಕ್ ಆಗಿದೆ. ಇದು ಕಾಸಿನ ಸರ. ಇದರಲ್ಲಿ ಕೆಳಗಡೆ ಇಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಮತ್ತು ಪರ್ಲ್ ಇದೆ. ಸೊ ಇದು ಮತ್ತು ಇದು ಸೇಮ್ ಡಿಸೈನು. ಇಲ್ಲಿ ಕೆಳಗಡೆ ರೂಬಿ ಬಂದಿದೆ, ಇದರಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ. ಇನ್ನೆಲ್ಲದು ಕೂಡ ಸೇಮ್ ಡಿಸೈನು. ಸೊ ಇದಕ್ಕೆ ನೀವು ದಾರ ಬೇಡ ಅಂತಂದರೆ ಈ ಥರದ್ದು ಹುಕ್ ಹಾಕೊಬೋದು. ಇದು ಕೂಡ ಅಷ್ಟೇ ತುಂಬ ಯುನೀಕ್ ಆಗಿದೆ. ಇಲ್ಲಿ ಫ್ಲವರ್ ಬಂದು ಇಲ್ಲಿ ಫುಲ್ ಲಕ್ಷ್ಮಿ ಬಂದಿದೆ. ಇದು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಲಕ್ಷ್ಮಿ ಮತ್ತು ಫ್ಲವರ್ ಇದೆ ಡಿಸೈನು. ಇದು ಚೆನ್ನಾಗಿತ್ತು, ಬಟ್ ಸೇಲ್ ಆಯಿತು. ನಾಳೆ ಇನ್ನೂ ಸ್ಟಾಕ್ಸ್ ಬರುತ್ತಲ್ಲ, ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಹಾಕಿದ ತಕ್ಷಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಪುಟಾಣಿ ವ್ಲಾಗ್ ಅಷ್ಟೇ ಇದು. ಹೊಸ ಸ್ಟಾಕ್ಸ್ ಬಂದಿತ್ತಲ್ಲ ನೆಕ್ಲೆಸ್, ಅದನ್ನು ತೋರ್ಸೋಕ್ಕೆ ಅಂತ ಮಾಡಿದ್ದು. ಮತ್ತೆ ಇವತ್ತು ಇನ್ನಷ್ಟು ಸ್ಟಾಕ್ಸ್ ಬರುತ್ತೆ. ನಾಳೆ ಇನ್ನೊಂದು ವಿಡಿಯೋ ಹಾಕ್ತೀನಿ, ಮಿಸ್ ಮಾಡದೆ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ತುಂಬ ವಿಡಿಯೋಸ್ ಇದೆ ನನ್ನ ಚಾನಲಲ್ಲಿ, ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ಗೆಲ್ಲರಿಗೂ ಪಕ್ಕಾ ಇಷ್ಟ ಆಗುತ್ತೆ.
ನಿಮಗೂ ಯಾರಿಗಾದ್ರೂ ಸಿಲ್ವರ್ ಜ್ಯುವೆಲ್ರಿ ಆರ್ಡರ್ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ, ಅದಕ್ಕೆ ಸ್ಕ್ರೀನ್ಶಾಟ್ ತಗೊಂಡು ನೀವು ಮೆಸೇಜ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ, ನೀವು ಇದೇ ಥರ ಜ್ಯುವೆಲ್ರಿ ಎಲ್ಲನೂ ಹಾಕೊಂಡು ಮಿಂಚ್ಬೋದು, ದೇವರಿಗೂ ಹಾಕ್ಬೋದು. ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಇನ್ಸ್ಟಾಗ್ರಾಮ್ ID ಲಿಶಾ ನಂದೀಪ್, ಅದರಲ್ಲೂ ಕೂಡ ನೀವು ಫಾಲೋ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ನಾನು ನಿಮ್ಮ ಸ್ಟೇಟಸ್ಸು ರೀಲ್ಸು ಎಲ್ಲನೂ ಪೋಸ್ಟ್ ಮಾಡ್ತಾ ಇರ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲಾಟ್ಸ್ ಆಫ್ ಲವ್.